ನಮ್ಮ ಜೊತೆ ತಿಪ್ಪೇಸ್ವಾಮಿ ಅವರಿದ್ದಾರೆ. ನಾನು ಅವ್ರನ್ನೇ ಮಾತನಾಡ್ಸ್ತಾ ಹೋಗ್ತೀನಿ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದೆಲ್ಲ ಕ್ಯಾಟಲ್ ಫೀಡು. ಬನ್ನಿ ಯಾವ ರೀತಿ ಆಹಾರ ನಮ್ಮ ದನ ಮೇಕೆ ಅವುಗಳಿಗೆ ಕೊಟ್ಟರೆ ಆರೋಗ್ಯವಾಗಿರುತ್ತೆ ಅಂತ ಹೇಳ್ಬಿಟ್ಟು ಅವರೇ ಹೇಳ್ತಾರೆ. ಸರ್ ನಮಸ್ಕಾರ. ಹೇಳಿ ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡಿ ನಮಗೆ ಯಾವುದಕ್ಕೆ ಯಾವ ರೀತಿಯಾದಂತಹ ಆಹಾರ ಕೊಟ್ಟರೆ ಆರೋಗ್ಯವಾಗಿರ್ತವೆ ಅಂತ ಹೇಳಿ. ಮೇಡಮ್ ಇದಕ್ಕೆ ಮೇನ್ ಬಂದು 2 ಥರ ಫೀಡ್ ಬರುತ್ತೆ ಮೇಡಮ್. ಇದರಲ್ಲಿ ಏನಾಗುತ್ತೆ, ಫರ್ಟಿಲೈಸ್ಡ್ ಫುಡ್ ಇದು ಫುಡ್ನಲ್ಲೇ ಫರ್ಟಿಲೈಸ್. ಬರೀ ಮೆಕ್ಕೆಜೋಳ ಒಂದೇ ಹಾಕೋದ್ರಿಂದ ಅದ್ರಿಗೆ ಸಂಪೂರ್ಣವಾದ ಮಿನರಲ್ ಸಿಗಲ್ಲ. ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಆಗ್ಬೋದು, ಫಾಸ್ಫರಸ್ ಡೆಫಿಷಿಯನ್ಸಿ ಆಗ್ಬೋದು, ಇಲ್ಲ ಮಿನರಲ್ಗಿನ್ ಕೆಲವು ಡೆಫಿಷಿಯನ್ಸಿ ಆಗಿ ಅನಿಮಲ್ ಮಿಲ್ಕ್ ಹೀಲ್ಡ್ ಕಮ್ಮಿ ಆಗ್ಬೋದು, ಮಸಲ್ಸ್ ಮಾಸ್ ಎಲ್ಲ ಇಂಡೆಕ್ಸ್ ಕಮ್ಮಿ ಆಗ್ಬೋದು. ಅದಕ್ಕೋಸ್ಕರ ಇದನ್ನ ನಾವು 2 ಥರ ಪ್ರಾಡಕ್ಟ್ ಮಾಡಿ, ಒಂದು ಶೈಲೇಜ್ ಅಂತ, ಒಂದು ಬಂದು TMR ಅಂತ 2 ಥರ ಫೀಡ್ ಮಾಡಿವಿ. ಇದರಲ್ಲಿ ಏನಾಗುತ್ತೆ, ಶೈಲೇಜ್ ಬಂದು ಇದು ಮೆಕ್ಕೆಜೋಳ ತಂದ್ಬಿಟ್ಟು ಇದನ್ನ 2 to 3 ಸೆಂಟಿಮೀಟರ್ ಲೆವೆಲ್ನೇ ಕಟ್ ಮಾಡಿಬಿಟ್ಟು ಇದಕ್ಕೆ ಬೆಲ್ಲ ಮತ್ತು ಸಾಲ್ಟು ಆಮೇಲೆ ಕೆಲವೊಂದು ಮಿನರಲ್ಸ್ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಏರ್ ಟೈಟ್ ಮಾಡಿಬಿಡ್ತೀವಿ. ಈ ಥರ ಏರ್ ಟೈಟ್ ಮಾಡಿ ಒಂದು 2 to 3 ಮಂತ್ಸ್ ಇಟ್ಬಿಡ್ತೀವಿ. ಅದೆಲ್ಲ ಮಿಕ್ಸ್ ಆಗಿ ಫರ್ಟಿಲೈಸ್ ಆಗಿಬಿಟ್ಟು ಅನಿಮಲ್ಗೆ ಒಳ್ಳೆ ಹೀಲ್ಡ್ ಬರುತ್ತೆ. ಅನಿಮಲ್ಗೆ ಮಿಲ್ಕ್ ಕ್ಯಾಲ್ಸಿಯಂ ಕಂಟೆಂಟ್ಸ್ ಆಗ್ಬೋದು, ಪ್ರೋಟೀನ್ ಕಂಟೆಂಟ್ಸ್ ಆಗ್ಬೋದು, ಇವೆಲ್ಲ ಜಾಸ್ತಿ ಆಗೋದ್ರಿಂದ ರೈತರಿಗೂ ಹೆಲ್ಪ್ ಆಗುತ್ತೆ, ಅನಿಮಲ್ ಹೆಲ್ತಿನೂ ಇರುತ್ತೆ. ಇನ್ನೊಂದು ಅದರಲ್ಲೇ ಬೆಟರ್ ವರ್ಷನ್ ಬಂದರೆ TMR, ಟೋಟಲ್ ಮಿನರಲ್ ರೆಸಿಡ್ಯೂಸ್ ಅಂತಂದು. ಶೈಲೇಜ್ನ ಬರೀ ನಾವು ಅದೇ ಶೈಲೇಜ್ನ ಒಂದು 40% ತಗೊಂಡು ಈ ಥರ ಅದಾವಲ್ಲ ಕೆಮಿಕಲ್ಸ್ ಎಲ್ಲ ಮಿಕ್ಸ್ ಮಾಡ್ತೀವಿ. ಇದರಲ್ಲಿ ಭತ್ತ ಆಗ್ಬೋದು, ಸ್ವಲ್ಪ ಪ್ರಮಾಣದ ಭತ್ತ ಆಗ್ಬೋದು, ಕಡಲೆಕಾಳು ಇದನ್ನ ಆಗ್ಬೋದು, ಸಿಪ್ಪೆ ಆಗ್ಬೋದು, ಆಮೇಲೆ ಗೋಧಿ ಹಿಟ್ಟಿನ ಇದಾಗ್ಬೋದು, ಮತ್ತು ಇವನ್ನೆಲ್ಲ ಶೇಂಗಾ ಹಿಂಡಿ ಅಥವಾ ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಟೋಟಲ್ ಇದು ಮಿಕ್ಸ್ ಮಾಡಿಬಿಡೋದ್ರಿಂದ ಟೋಟಲ್ ಮಿನರಲ್ ರೆಸಿಡ್ಯೂ ಇದನ್ನ ಹಾಕ್ಬಿಟ್ರೆ ಬೆಳಿಗ್ಗೆ 7.5 kg, ಸಾಯಂಕಾಲ 7.5 kg ಹಾಕ್ಬಿಟ್ರೆ ದನಗಳಿಗೆ ಒಳ್ಳೆ ಹೀಲ್ಡ್ ಬರುತ್ತೆ. ನಾವು ಇದನ್ನೆಲ್ಲ R&D ಒಳಗೆ ವರ್ಕ್ ಮಾಡೀವಿ. ಇದನ್ನ ಹಾಕಿರೋ ಆಕಳುಗಳಿಗೆ ಮಿನಿಮಮ್ ಕ್ಯಾಲ್ಸಿಯಂ ಕಂಟೆಂಟ್ಸ್ ಇನ್ಕ್ರೀಸ್ ಆಗಿದೆ, ಪ್ರೊಡಕ್ಷನ್ ಇನ್ಕ್ರೀಸ್ ಆಗಿದೆ. ಇದು ಒಂಥರ ಸೋಷಿಯಲ್ ಸರ್ವಿಸ್ ಅಂತ ನಾವು ವರ್ಕ್ ಮಾಡ್ತಾ ಇದ್ದೀವಿ. ಇದು ಬಂದು ಬರೀ ಪ್ಲೇನ್ ಶೈಲೇಜ್ ಬಂದು 6.5 ರೂಪಾಯಿ kg, ಇದು ಬಂದು 16 ರೂಪಾಯಿ kg ಸರ್. ಇದನ್ನು ಹಾಕಿದ ಮೇಲೆ ನೀವು ಅಡಿಷ್ನಲ್ ಆಗಿ ಹಾಕಬೇಕು. ಬಟ್ ಇದನ್ನ ಹಾಕಿದ ಮೇಲೆ ಏನು ಹಾಕೋದು ಬೇಡ. ಬೆಳಗ್ಗೆ 7.5 kg, ಸಾಯಂಕಾಲ 7.5 kg ಎಲ್ಲ ಫೀಡ್ ಮಿಕ್ಸ್ ಬರುತ್ತೆ. ಸೊ ಇದು ವರ್ಮಿ ಕಾಂಪೋಸ್ಟ್ ಮೇಡಮ್. ಇದು ಎರೆಹುಳ ಗೊಬ್ಬರ. ಇದು ನಾವು ಏನು ಮಾಡ್ತೀವಿ, ಇದನ್ನು ಎರೆಹುಳ ಗೊಬ್ಬರ ನಿಮ್ಗೆ ಗೊತ್ತಿರ್ಬೋದು. ಇದನ್ನೆಲ್ಲ ಕೌ ಶೀಟ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಹುಳ ಬಿಟ್ಬಿಟ್ಟು ಉಳಿದ್ಲಿಂದ ತೆಗೆದಿರೋದು. ಇದನ್ನ ಜೊತೆಗೆ ಏನಾಗುತ್ತೆ, ಕೆಲವೊಂದು ಜನಕ್ಕೆ ಬರೀ ವರ್ಮಿ ಕಾಂಪೋಸ್ಟ್ ಹಾಕೋದ್ರಿಂದ ಈಲ್ಡ್ ಕಮ್ಮಿ ಆಗ್ಬೋದು, ಪ್ರೊಡಕ್ಷನ್ ಕಮ್ಮಿ ಆಗ್ಬೋದು ಅಂತಂದು, ಮತ್ತು ಇದನ್ನು 60% ತಗೊಂಬಿಟ್ಟು ಇವನ್ನೆಲ್ಲ ಮತ್ತೆ 40% ಇವನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಕೌ ಫೀಟು ಎಲ್ಲ ಸೇರಿಸಿ ಈ ಥರ ಮಿಕ್ಸ್ ಮಾಡಿ ಆರ್ಗ್ಯಾನಿಕ್ ಲೆವೆಲ್. ಇದರಲ್ಲಿ ಏನಾಗುತ್ತೆ, ಮೂಳೆ ಗೊಬ್ಬರ ಮಿಕ್ಸ್ ಇರುತ್ತೆ. ಇದರ ಕೆಲವೊಂದು ಇವನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ನಾವು ಗೋಟ್ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿದ್ದು ಆರ್ಗ್ಯಾನಿಕ್ ಲೆವೆಲ್ನೇ ಮಿಕ್ಸ್ ಮಾಡ್ತೀವಿ. ಇದನ್ನು ನಾವು ಎಷ್ಟು ಗೊತ್ತಾ, ಒಂದು ಮನೆಯಲ್ಲೇ ಪ್ಲಾಂಟೇಶನ್ ಮಾಡ್ಬೋದು. ಇದರಲ್ಲಿ ನಮ್ಮ ಟಾರ್ಗೆಟ್ ಏನಿದೆ ಅಂದರೆ ವಿತೌಟ್ ಸಾಯಿಲ್ ಗ್ರೋತ್ ಅಂತ. ವಿತೌಟ್ ಸಾಯಿಲ್ ಗ್ರೋತ್ ಅಂದರೆ ಇವಾಗ ಟೆರೆಸ್ ಮೇಲೆ ಗ್ರೋತ್ ಮಾಡ್ಬೋದು. ಬ್ಯಾಗ್ಗಳು ತಗೊಂಬಿಟ್ಟು ಒಂದು 2 to 3 ಇಂಚಸ್ ಅಷ್ಟು ಇದನ್ನ ಫೀಡ್ ಹಾಕ್ಬಿಟ್ಟು ಏನು ಬೇಕೋ ಫ್ಲವರ್ ಬೆಳಿಬೋದು, ತರಕಾರಿ ಬೆಳಿಬೋದು, ಎಲ್ಲ ಒಂದು ರೀತಿ ಹೆಲ್ಪ್ ಆಗಲಿ ಅಂತಂದರೆ ಇದನ್ನ ಪ್ಲಾನ್ ಮಾಡಿದ್ವಿ ನಾವು. ಮೇಜರ್ ಇನ್ ಸಪ್ಲೈ ಟು ದ ಬನಾನಾ ಇವ್ರು ಮಾಡ್ತಾರೆ ಫಾರ್ಮ್ ಹೌಸು, ಮತ್ತು ಇವರಿಗೆ ಅಡಿಕೆ ಫಾರಮ್ಗೆಲ್ಲ ತುಂಬ ಸೇಲ್ ಮಾಡ್ತಾ ಇದ್ದೀವಿ ಮೇಡಮ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.